ಕಲ್ಲಡ್ಕ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಕಲ್ಲಡ್ಕ ಗೋಳ್ತಮಜಲು ಗ್ರಾಮ ಬಂಟ್ವಾಳ ತಾಲೂಕು ದಿನಾಂಕ 2-4-2014ರಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದು ಕಾರ್ಯಾಚರಿಸುತ್ತಿರುವ ಸಂಘವಾಗಿದೆ. ಈ ಮೊದಲು ಪಾಣೆಮಂಗಳೂರು ರೈತರ ಸೇವಾ ಸಹಕಾರ ಸಂಘದೊಂದಿಗೆ ಒಂದಾಗಿದ್ದ ಈ ಸಂಘವು 2-4-2014ರಂದು ವಿಭಜನೆಗೊಂಡು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿದೆ. ಸಂಘದ ಕಾರ್ಯವ್ಯಾಪ್ತಿಯು 5 ಗ್ರಾಮಗಳನ್ನು ಒಳಗೊಂಡಿದ್ದು 25,947 ಜನಸಂಖ್ಯೆಯನ್ನು ಹೊಂದಿದೆ. ರೈತರ ಸೇವಾ ಸಹಕಾರ ಸಂಘವು ನಿರಂತರ 5 ವರ್ಷಗಳಿಂದ ರೈತರ ಏಳಿಗೆ ಹಾಗೂ ಸಮಾಜಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಾಗ್ತಿದೆ. ವಿಶೇಷವಾಗಿ ಸಂಘದ ಕೃಷಿಕರು ಕಾಯಿಲೆಗೊಳಗಾಗಿ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ, ಬೈಪಾಸ್ ಸರ್ಜರಿಗೆ, ಕಿಡ್ನಿ ಸಮಸ್ಯೆಯಿಂದ ಡಯಾಲಿಸಿಸ್ ಮಾಡಿಸುತ್ತಿರುವವರು, ಹಾರ್ನಿಯಾ ಸಮಸ್ಯೆಗೆ, ಕ್ಯಾನ್ಸರ್ ಕಾಯಿಲೆಗೆ ಹಾಗೂ ಅವರ ಅವಲಂಬಿತರಿಗೂ ಪರಿಹಾರ ಧನವನ್ನು ನೀಡುತ್ತಿದೆ. ಪ್ರಸ್ತುತ ಶ್ರೀ ಕೆ ಪದ್ಮನಾಭ ಕೊಟ್ಟಾರಿ ಅವರ ಘನ ಅಧ್ಯಕ್ಷತೆಯಲ್ಲಿ ಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನುಗ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ಮಾರ್ಕ್ ಪ್ರಾಮಾಣಿಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡನ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515 082424219993 24444193. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತದಲ್ಲಿ. ಇವತ್ತು ಈ ಸಂಸ್ಥೆಯ ಮುಖ್ಯ ಅಧ್ಯಕ್ಷರಾದಂತಹ ಶ್ರೀ ಕೆ ಪದ್ಮನಾಭ ಕೊಟ್ಟಾರಿ ಇವರ ಘನ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನುಗ್ತಾ ಇದೆ. ಸ್ವತಃ ಅವರೇ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ನಿಮಗಿಬ್ಬರಿಗೂ ಉಪಾಧ್ಯಕ್ಷರು ಹಾಗೆ ಅಧ್ಯಕ್ಷರಿಗೆ ವೆಲ್ಕಮ್ ಸರ್. ಪ್ರಥಮವಾಗಿ ಸ್ಟಾರ್ ಒನ್ ಕನ್ನಡ ಟಿವಿ ಚಾನಲ್ನವರಿಗೆ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘಕ್ಕೆ ಸ್ವಾಗತ. ಓಕೆ, ಈಗ ಸರ್ ನಿಮ್ಮ ಈ ಒಂದು ಸಂಸ್ಥೆ ಯಾವಾಗ ಶುರುವಾಯಿತು ಮತ್ತು ಇದರ ಸಂಸ್ಥಾಪಕರು ಯಾರಾಗಿದ್ದರು? ಈಗ ನಮ್ಮ ಕಲ್ಲಡ್ಕ ಸೇವಾ ಸಹಕಾರಿ ಸಂಘ ಅಂತ ಬಹುಶಃ ಭಾಳ ಹಿಂದೆ 1960ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ನನಗೆ ಗೊತ್ತಿರುವಾಗ ಈ ಕಲ್ಲಡ್ಕ ಸೇವಾ ಸಹಕಾರಿ ಸಂಘದಲ್ಲಿ JVD ಸೋಜಾ ಅಂತ ಹೇಳುವವರು ಅಧ್ಯಕ್ಷರಿದ್ದರು, ಶ್ರೀನಿವಾಸಾಚಾರ್ಯ ಅಂತ ಹೇಳುವವರು ಕಾರ್ಯದರ್ಶಿ ಇದ್ದರು. 1976 ತುರ್ತು ಪರಿಸ್ಥಿತಿ ಬಂದಿರುವ ಸಂದರ್ಭದಲ್ಲಿ ಈ ಕಲ್ಲಡ್ಕ ಸೇವಾ ಸಹಕಾರಿ ಸಂಘ ಮತ್ತು ಉಳಿದಿರುವಂಥ ಸುಮಾರು 5 ಸಹಕಾರಿ ಸಂಘಗಳನ್ನು ಒಟ್ಟು ಸೇರಿಸಿ ಪಾಣೆಮಂಗಳೂರಲ್ಲಿ ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ
ಸಂಘ ಅಂತ ಸರ್ಕಾರ ಆವಾಗ ಅದನ್ನು ನಿರ್ಮಾಣ ಮಾಡಿತ್ತು. ಸರ್ಕಾರ ಆ ಸಂದರ್ಭದಲ್ಲಿ ಸರ್ಕಾರವೇ ನೇಮಕ ಮಾಡಿದಂತ ಒಂದು ಬೋರ್ಡ್ ಇತ್ತು. ಅದಕ್ಕೆ 7 ಜನ ಅದರ ಅಧ್ಯಕ್ಷರು ಸರ್ಕಾರವೇ ನೇಮಕ ಮಾಡಿರುವಂಥದ್ದು. 1978-79ರಲ್ಲಿ ಅಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಅಲ್ಲಿ ನಮ್ಮ ಟೀಮು 7 ಜನರ ಟೀಮು ಪಣಮಂಗಳೂರು ರೈತರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ 1978-79ರಲ್ಲಿ ಅದರ ಪಣಮಂಗಳೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೂಡ ನಾನು ಆಗಿದ್ದೆ. 2-3 ಬಾರಿ ಅಧ್ಯಕ್ಷನಾಗಿ ಸುಮಾರು 25 ವರ್ಷ ಅಲ್ಲಿ ನಿರ್ದೇಶಕನಾಗಿದ್ದೆ. ಅದು 13 ಗ್ರಾಮಕ್ಕೆ ಸೇರಿರುವಂತ ಒಂದು ರೈತರ ಸೇವಾ ಸಹಕಾರಿ ಸಂಘ. ಇದು ಬಹಳ ದೊಡ್ಡದಾಗ್ತದೆ. ನಾವು ಜನರಿಗೆ ಹೆಚ್ಚು ಸೇವೆ ಕೊಡಲಿಕ್ಕೆ ಸ್ವಲ್ಪ ವಿಸ್ತೃತವಾಗಿ ಈಗ ಏನು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳುವಂತ ಯೋಜನೆಯನ್ನು ಸರ್ಕಾರ ಮಾಡಿರುವ ಸಂದರ್ಭದಲ್ಲಿ ನಾವು ಅದನ್ನು ವಿಸ್ತಾರವಾಗಿ ಮಾಡುವುದು ಒಳ್ಳೆಯದು ಅಂತ ಹೇಳುವಂತ ಕಾರಣದಿಂದ ನಾವು ಅದನ್ನು ಬೈಫರ್ಕೇಶನ್ ಮಾಡಬೇಕು. ಕಲ್ಲಡ್ಕ ವ್ಯಾಪ್ತಿಯ ಈ 5 ಗ್ರಾಮಗಳನ್ನು ಕಲ್ಲಡ್ಕ ವ್ಯಾಪ್ತಿಯ 5 ಗ್ರಾಮಗಳಿಗೆ ನಾವು ಪ್ರತ್ಯೇಕ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ಅಂತ ಹೇಳಿ ಮಾಡುವ, ಬೈಫರ್ಕೇಶನ್ ಮಾಡುವ ಅಂತ ಹೇಳಿ ಅಲ್ಲಿ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ಸರ್ಕಾರದ ಒಪ್ಪಿಗೆ ತೆಗೆದುಕೊಂಡು 2014 ಏಪ್ರಿಲ್ 2ನೇ ತಾರೀಕಿಗೆ ಬೈಫರ್ಕೇಶನ್ ಆಗಿ ನಮ್ಮ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ಅಂತ ಸ್ಥಾಪನೆ ಆಯಿತು. 2014 ಏಪ್ರಿಲ್ 2ನೇ ತಾರೀಕು ಸ್ಥಾಪನೆ ಆದ ಮೇಲೆ ಜೂನ್ನಲ್ಲಿ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನಾವು 11 ಜನ ನಿರ್ದೇಶಕರು ಗೆದ್ದು ಬಂದೆವು. ಆಮೇಲೆ ಬೋರ್ಡ್ ಅಧ್ಯಕ್ಷ ಆಯಿತು. ನಾನೇ ಅದರ ಪ್ರಥಮ ಅಧ್ಯಕ್ಷ. ಆಮೇಲೆ 2ನೇ ಬಾರಿ 5 ವರ್ಷ ನಂತರ 2ನೇ ಬಾರಿ ಚುನಾವಣೆ ಆಯಿತು. 2ನೇ ಬಾರಿ ಚುನಾವಣೆಯಲ್ಲಿ ಮತ್ತೆ 13 ಜನ ನಮ್ಮದೇ ಬೋರ್ಡ್ ಬಂದಿದೆ. ನಾನು ಈಗ ಅಧ್ಯಕ್ಷನಾಗಿದ್ದೇನೆ. 2ನೇ ಬಾರಿ ಅಧ್ಯಕ್ಷನಾಗಿ ಜನರ ಸೇವೆ ಮಾಡಲಿಕ್ಕೆ ಇದರಲ್ಲಿ ಮುಂದುವರಿತಾ ಇದ್ದೇನೆ. ಸಂತೋಷ ಸಂಗತಿ. ನಮ್ಮ ಸಂಘದ ಸಿಇಒ ಅವರು ಸುರೇಶ್ ಕೆ ಅಂತೇಳಿ, ಅವರು ಪಣಮಂಗಳೂರು ರೈತರ ಸೇವಾ ಸಹಕಾರಿ ಸಂಘ ಇರುವಾಗ ಅಕೌಂಟೆಂಟ್ ಆಗಿದ್ದರು. ಇಲ್ಲಿ ಈಗ ಸಿಇಒ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಒಟ್ಟು ನಮ್ಮ ಸಂಘದ ವ್ಯಾಪ್ತಿ 5 ಗ್ರಾಮಗಳು. 5 ಗ್ರಾಮಗಳ ಜನರಿಗೆ ಎಲ್ಲಾ ರೀತಿಯ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂತ ತೀರ್ಮಾನ ನಮ್ಮ ಬೋರ್ಡ್ನಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಕೃಷಿ ಸಾಲ ಅಂದ್ರೆ ಸರ್ಕಾರದ ನಿಯಮ ಪ್ರಕಾರ 3 ಲಕ್ಷದವರೆಗೆ ಬಡ್ಡಿ ರಹಿತವಾದಂತ ಸಾಲ ಕೊಡಬೇಕು ಅಂತ ಹೇಳಿ ಅದು 3 ಲಕ್ಷದವರೆಗೆ ಅವರ ಜಾಗದ ಮಿತಿಯನ್ನು ನೋಡಿಕೊಂಡು 25 ಸೆನ್ಸ್ ಜಾಗ ಇದ್ರೆ ಅವರಿಗೂ ಸಾಲ ಕೊಡ್ತೇವೆ. ನಾವು ಕೃಷಿ ಸಾಲ ಕೊಡ್ತೇವೆ. ಅವರ ಜಾಗದಲ್ಲಿ ಏನು ಕೃಷಿ ಉಂಟು ಅದಕ್ಕೆ ಸಾಲ ಕೊಡ್ತೇವೆ. ಅದಕ್ಕೆ ಅಡಿಕೆ ತೆಂಗು ಏನುಂಟು ಕೊಡ್ತೇವೆ. 25 ಸೆನ್ಸ್ನಿಂದ 25 ಎಕರೆ ಇರುವವರೆಗೂ ಕೊಡ್ತೇವೆ. ಸರ್ಕಾರದ ಮಿತಿ ಬಡ್ಡಿ ರಹಿತವಾದಂತ ಸಾಲ 3 ಲಕ್ಷ. ಅದಕ್ಕಿಂತ ಹೆಚ್ಚು ಬೇಕು ಅಂತಂದ್ರೆ 12% ಬಡ್ಡಿ ದರದಲ್ಲಿ ಕೊಡುವುದು. ಇನ್ನು ಕೃಷಿ ಅಭಿವೃದ್ಧಿಗೆ ಸರ್ಕಾರದ ನಿಯಮ ಪ್ರಕಾರ 10 ಲಕ್ಷದವರೆಗೆ 3% ಬಡ್ಡಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. 3% ಬಡ್ಡಿಯಲ್ಲಿ 10 ಲಕ್ಷದವರೆಗೆ ಕೃಷಿ ಅಭಿವೃದ್ಧಿಗೆ ನಾವು ಸಾಲ ಕೊಡ್ತಾ ಇದ್ದೇವೆ. ಅಂಕೆ ಸಂಖ್ಯೆಗಳು ನಿಮ್ಮ ಪಟ್ಟಿಯಲ್ಲಿ ಉಂಟು ಎಷ್ಟು ಅಂತೇಳಿ. ಆ ರೀತಿಯಲ್ಲಿ ಇನ್ನು ಕೃಷಿ ಅಭಿವೃದ್ಧಿ ಸಾಲ ಬಿಟ್ಟು ಹೊರತುಪಡಿಸಿ ಕೃಷಿಕರಿಗೆ, ನಮ್ಮ ರೈತರಿಗೆ, ನಮ್ಮ ಸದಸ್ಯರಿಗೆ ಅವರಿಗೆ ಮನೆ ಕಟ್ಟುವುದಾದ್ರೆ ಮನೆ ಕಟ್ಟುವುದಕ್ಕೆ ನಾವು ಸಾಲ ಕೊಡ್ತೇವೆ. ಅವರಿಗೆ ವಾಹನ ಬೇಕು ಅಂತಂದ್ರೆ ವಾಹನ ತಗೊಳ್ಳಿಕ್ಕೂ ಸಾಲ ಕೊಡ್ತೇವೆ. ಚಿನ್ನಾಭರಣ ಸಾಲ ನಮ್ಮ ವ್ಯಾಪ್ತಿಯ ಅವರಿಗೆ ಮಾತ್ರ ಅಲ್ಲ, ವ್ಯಾಪ್ತಿಯ ಹೊರಗಿಂದ ಕೂಡ ಅವರು ಚಿನ್ನಾಭರಣ ತಂದು ಅಡವಿಟ್ಟು ಸಾಲ ತಗೊಳ್ಳುವವರಿಗೆ ಸಾಲವನ್ನು ಕೊಡ್ತೇವೆ. ಸ್ವಲ್ಪ ಸಮಯದಲ್ಲಿ ಅವರು ಚಿನ್ನ ತಂದು ಅವರಿಗೆ ತಕ್ಷಣ ಒಂದು 5 ನಿಮಿಷದೊಳಗೆ ಅವರಿಗೆ ಸಾಲ ಕೊಡಬೇಕು ಅಂತ ಹೇಳುವಂತ ಯೋಚನೆಯನ್ನು ಮಾಡಿದ್ದೇವೆ. ಆ ರೀತಿಯಲ್ಲಿ ಕೊಡ್ತೇವೆ. ಆದ್ರೆ ಆತ ಗ್ರಾಹಕ ರೈತನಾಗಿ ಇರ್ಬೇಕಾ ಅಥವಾ ಬೇರೆ ಒಬ್ಬ ರೈತನಾಗಿ ಹೊರತು ಬೇರೆ ಯಾವ್ದಾದ್ರು ಒಂದು ರೈತರಲ್ಲದ ಗ್ರಾಹಕರಿಗೂ ನಮ್ಮಲ್ಲಿ ಸೇವೆ ಇದೆ. ನಮ್ಮ ಸೇವೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಸೇವೆ ಕೊಡಬೇಕು ಅಂತೇಳಿ ಅವರ ಅವಶ್ಯಕತೆಗೆ ಬೇಕಾಗುವ ಸಾಲ ಸೌಲಭ್ಯವನ್ನು ಕೊಡಬೇಕು. ಅವರಿಗೆ ಕಷ್ಟ ಬಂದಾಗ ಆ ಕಷ್ಟಕ್ಕೆ ಏನು ಮಾಡಬಹುದು ನಾವು ಅದನ್ನು ಮಾಡಬೇಕು. ಆ ರೀತಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಎಲ್ಲ ಮನೆಗೆ ರೇಷನ್ ಒದಗಿಸ್ತೇವೆ. ರೇಷನ್ ಕಾರ್ಡ್ದಾರರಿಗೆ ರೇಷನ್ ಅನ್ನು ಒದಗಿಸ್ತೇವೆ. ನಾವು ಅಂಟೂರು, ಗೋಲ್ಟಮಜಲು, ಬಾಳ್ತಿಲ, ವೀರಕಂಬ 3 ಗ್ರಾಮದ ಜನರಿಗೆ ರೇಷನ್ ಅನ್ನು ಒದಗಿಸ್ತೇವೆ. ಇನ್ನು ರೈತರಿಗೆ ಸಾಲ ಕೊಡುವಂತ ರೈತರಿಗೆ ಏನು ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೇವ ಅಥವಾ ಕೃಷಿ ಅಭಿವೃದ್ಧಿ ಸಾಲ ಕೊಡ್ತೇವ ಅಂತ ರೈತರಿಗೆ ಅವರನ್ನು ಎಲ್ಲಾ ರೈತರನ್ನು ಕೂಡ ಸಾಲಗಾರ ಸದಸ್ಯರನ್ನು ಅಪಘಾತ ವಿಮಾ ಯೋಜನೆಯಲ್ಲಿ ಸೇರಿಸ್ತೇವೆ. ಏನಾದ್ರೂ ಅಪಘಾತದಲ್ಲಿ ಅವರು ಮೃತಪಟ್ಟರೆ ಅವರಿಗೆ ಮನೆಯವರಿಗೆ ಸ್ವಲ್ಪ ಒಂದಷ್ಟು ದುಡ್ಡು ಸಿಗ್ತದೆ. ಈಗ ಯೋಜನೆಯನ್ನು ಸೇರಿಸ್ತೇವೆ. ಇನ್ನು ಆ ಸಾಲಗಾರ ಸದಸ್ಯ ಮೃತಪಟ್ಟರೆ
ಆ ಕುಟುಂಬದವರು ಆ ಸಾಲವನ್ನು ಕ್ಲಬ್ ಸಮಯಕ್ಕೆ ಸಂದಾಯ ಮಾಡಿದರೆ ಅವರಿಗೆ 10,000 ರೂಪಾಯಿಯ ಭಾಗ್ಯ ನಿಧಿ ಅಂತೇಳಿ ಕೊಡ್ತೇವೆ. 10,000 ರೂಪಾಯಿ ಆ ಸಾಲವನ್ನು ಕ್ಲಬ್ ಸಮಯಕ್ಕೆ ಸಂದಾಯ ಮಾಡಿದವರಿಗೆ ಭಾಗ್ಯ ನಿಧಿಯನ್ನು ಕೊಡ್ತೇವೆ. ಇನ್ನು ರೈತರ ವಿಶೇಷ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ, ನಮ್ಮ ಸಾಲಗಾರ ಸದಸ್ಯರಿಗೆ ವಿಶೇಷ ಕಾಯಿಲೆ ಬಂದರೆ ಕ್ಯಾನ್ಸರ್ ಅಥವಾ ಹಾರ್ಟ್ ಬೈಪಾಸ್ ಸರ್ಜರಿ ಅಥವಾ ಸ್ಟಂಟ್ ಅಳವಡಿಸುವುದಕ್ಕೆ ಅವರಿಗೆ ಅದಕ್ಕೆ 15,000ದಿಂದ 40,000ವರೆಗೆ ಕೊಡ್ತೇವೆ. ಕ್ಯಾನ್ಸರ್ನ ಕಾಯಿಲೆ ಮತ್ತು ಅದರ ಆಸ್ಪತ್ರೆ ಬಿಲ್ಲು ನೋಡಿಕೊಂಡು ಅದಕ್ಕೂ ಹಾಗೆ 10,000ದಿಂದ 40,000ವರೆಗೆ ಕ್ಯಾನ್ಸರ್ ಕಾಯಿಲೆಯವರೆಗೆ ಕೊಡುವಂಥ ಯೋಜನೆ ಇದೆ. ಇನ್ನು ಅರ್ಣ್ಯ, ಕಣ್ಣಿನ ಆಪರೇಷನ್, ಇಂಥ ಏನೋ ಕಾಯಿಲೆ ಬರ್ತದೆ ಅಂಥವರಿಗೂ ನಾವು ಅದನ್ನು ಕೊಡ್ತೇವೆ ಸಾಲಗಾರ ಸದಸ್ಯರಿಗೆ. ಇನ್ನು ಸಾಲಗಾರ ಸದಸ್ಯರ ಅವಲಂಬಿತರಿಗೆ ಅವರ ಬಿಲ್ಲಿನ 10% ಅಂದರೆ ಗರಿಷ್ಠ 10,000, ಬಿಲ್ಲಿನ 10% ಅಥವಾ ಗರಿಷ್ಠ 10,000 ರೂಪಾಯಿ ಸಾಲಗಾರ ಸದಸ್ಯನ ಅವಲಂಬಿತರಿಗೆ, ಸಾಲಗಾರನಿಗೆ ಮಾತ್ರ ಅಲ್ಲ, ಅವರ ಮನೆಯವರಿಗೆ ಯಾರಿಗಾದ್ರೂ ಕಾಯಿಲೆ ಅಂದರೆ ಅವರಿಗೂ ಕೊಡ್ತೇವೆ. ಈ ರೀತಿ ಸಾಲ ಪಡ್ಕೊಂಡ ರೈತರಿಗೆ ಸದಸ್ಯರಿಗೆ ಕೊಡುವಂಥ ಸೇವೆಗಳು. ಇನ್ನು ಪ್ರತಿ ವರ್ಷ ನಾವು ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತೇವೆ. ಕಣ್ಣಿನ ಪರೀಕ್ಷೆಗೆ ಮಾಡಿ ಅವರಿಗೆ ಕನ್ನಡಕವನ್ನು ಉಚಿತವಾಗಿ ಸಂಘದಿಂದ ನೀಡ್ತಾ ಇದ್ದೇವೆ. ಇನ್ನು ಅಪಘಾತ ಅಂದರೆ ಪ್ರಕೃತಿ ಕೋಪದಲ್ಲಿ ಏನಾದರೂ ಮನೆ ಅಟ್ಟಿ ತೊಂದರೆ ಆದರೆ ಅವರಿಗೆ, ಅಥವಾ ಬೆಂಕಿಯ ಮಳೆಗ ಗಾಳಿಗ ತೊಂದರೆ ಆದರೆ ಅದಕ್ಕೆ ಸಂಘದಿಂದ ಅವರಿಗೆ ಸಹಾಯ ಮಾಡ್ತೇವೆ ರೈತರಿಗೆ. ಇನ್ನು ಅವರ ಮಕ್ಕಳು, ರೈತರ ಮಕ್ಕಳು ಇವತ್ತು SLC PUC ಯಲ್ಲಿ, ಅದು ಕನ್ನಡ ಮಾಧ್ಯಮ ಇರ್ಬೋದು, ಆಂಗ್ಲ ಮಾಧ್ಯಮ ಇರ್ಬೋದು, ಹೆಚ್ಚು ಅಂಕ ಗಳಿಸಿದವರಿಗೆ ಅವರಿಗೆ ನಾವು ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ಕೊಡ್ತಾ ಇದ್ದೆವು. ಈ ವರ್ಷದಿಂದ 90%ಗಿಂತ ಹೆಚ್ಚು ಮಾರ್ಕ್ ಯಾರು ಅಂಕ ಪಡಿತಾರ ಅವರಿಗೆ ಎಲ್ಲರಿಗೂ ಕೊಡುವುದು ಅಂತೇಳಿ ಅವರಿಗೆ ಪ್ರೋತ್ಸಾಹಧನ ಕೊಡುವ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. 90%ರಿಂದ ಹೆಚ್ಚು ಅಂಕ ಪಡೆದವರಿಗೆ. ಇನ್ನು ವಿಕಲಚೇತನ ಮಕ್ಕಳು ನಮ್ಮ ವ್ಯಾಪ್ತಿಯ 5 ಗ್ರಾಮಗಳ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ವಿಕಲಚೇತನ ಮಕ್ಕಳಿಗೆ ಅವರಿಗೊಂದಷ್ಟು ಪ್ರೋತ್ಸಾಹಧನವನ್ನು ಕೊಟ್ಟಿದ್ದೇವೆ ಕಳೆದ ವರ್ಷ. ವರ್ಷದಿಂದ ಶಾಲೆ ಏನಾದರೂ ಸರಿಯಾಗಿ ಇನ್ನೂ ಪ್ರಾರಂಭ ಆಗಲಿಲ್ಲ, ಅದು ಕೊಟ್ಟಿದ್ದೇವೆ. ಈ ವಾಹನ ಲೋನು ಅಥವಾ ಮದುವೆ ಲೋನು ಅಂಥದ್ದೇನಾದರೂ? ಮದುವೆ ಲೋನು ಅಂತೇಳಿ ಈವರೆಗೆ ಅಂಥದ್ದು ಬರಲಿಲ್ಲ ಮದುವೆಗೆ ಅಂತೇಳಿ, ಅದನ್ನು ನಾವು ಮಾಡಿಕೊಳ್ಳಿಲ್ಲ. ಯೋಚನೆ ಇದೆ ಮದುವೆಗೆ ಕೂಡ, ಮದುವೆಗೆ ಒಂದಿಷ್ಟು ಲೋನ್ ಅವರಿಗೆ ಕಷ್ಟದಲ್ಲಿರುವವರಿಗೆ ಉಪಕಾರ ಆಗುವ ರೀತಿಯಲ್ಲಿ ಲೋನ್ ಕೊಡಬಹುದು ಅಂತ ಒಂದು ಚಿಂತನೆಯಲ್ಲಿದ್ದೇವೆ. ಇನ್ನು ಮುಂದಕ್ಕೆ ಅದನ್ನು ಆ ಯೋಜನೆಯನ್ನು ಮಾಡಿಕೊಳ್ಳಬೇಕಷ್ಟೇ. ಸರಿ, ಹಾಗಿದ್ರೆ ಈ ಸಂಸ್ಥೆ ಮೂಲ ಉದ್ದೇಶ ಏನಾಗಿತ್ತು ಅಂತ, ಈ ಸಂಸ್ಥೆ ಹುಟ್ಟು ಹಾಕಬೇಕಾದ್ರೆ ಆ ಮೂಲ ಉದ್ದೇಶ ಏನಾಗಿತ್ತು ಅಂತ ಅದನ್ನು ವಿವರಿಸಿ. ಸಹಕಾರಿ ಸಂಸ್ಥೆಯ ಉದ್ದೇಶವೇ ಸಹಕಾರ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಸಹಕಾರ ಆಗ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ಸ್ಥಾಪನೆ ಆಗಿರುವಂತ ಸಂಸ್ಥೆ ಸಹಕಾರ ಸಂಸ್ಥೆ. ಹಾಗಾಗಿ ಇಂಥ ಸಂಸ್ಥೆಗಳು ಹುಟ್ಟು ಹಾಕಬೇಕಿದ್ರೆ ಆವಾಗ ಹಣಕಾಸಿನ ತೊಂದರೆ, ಯಾರು ಗ್ರಾಮೀಣ ರೈತರು ಹಣಕಾಸಿನ ತೊಂದರೆಯಲ್ಲಿರುವಂತ ಸಂದರ್ಭದಲ್ಲಿ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಥವಾ ಆವಾಗಿನ ರಾಷ್ಟ್ರೀಕೃತ ಆಗದೇ ಇರುವಂತಹ ಈ ಬ್ಯಾಂಕ್ಗಳಿರ್ಬೋದು, ಅಲ್ಲಿ ರೈತರಿಗೆ ಹೆಚ್ಚು ಸಾಲ ಸೌಲಭ್ಯ ಸಿಗದಂತ ಸಂದರ್ಭ ಅದು. ರೈತರನ್ನು ಹೆಚ್ಚು ಗಣನೆಗೆ ತಗೊಳ್ಳದೆ ಅವರಿಗೆ ಬೇಕಾದ ರೀತಿಯಲ್ಲಿ ಸಾಲ ಸೌಲಭ್ಯ ಸಿಗದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಸಹಕಾರಿ ಸಂಸ್ಥೆಯನ್ನು ಹುಟ್ಟುಹಾಕುವುದು ಒಳ್ಳೆಯದು ಅಂತ ಹೇಳುವಂತ ಸಮಾನ ಮನಸ್ಕರು ಸೇರಿ ಆ ಚಿಂತನೆಯನ್ನು ಮಾಡಿ ಹುಟ್ಟುಹಾಕಿದಂತ ಸಂಸ್ಥೆಯೇ ಸಹಕಾರಿ ಸಂಸ್ಥೆ. ಈಗ ತುಂಬಾ ಬೆಳೆದಿದೆ. ಏನು ನಮ್ಮ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದಂತ ವಿಜಯ ಬ್ಯಾಂಕ್ ಇರ್ಬೋದು, ಈಗ ಅದು ಬರೋಡಾ ಬ್ಯಾಂಕ್ ಇದಾಗಿದೆ, ವಿಲೀನ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಈ ರೀತಿಯಲ್ಲಿ ಆ ಮಟ್ಟಕ್ಕೆ ಇವತ್ತು ಸಹಕಾರಿ ಸಂಸ್ಥೆ ಕೂಡ ಬೆಳೆದಿದೆ. ಈಗ ಜಿಲ್ಲಾ ಸಹಕಾರಿ ಬ್ಯಾಂಕು ಆ ಮಟ್ಟಕ್ಕೆ ಬೆಳೆದಿದೆ. ಅದರ ಅಡಿಯಲ್ಲಿ ಈಗ ನಮ್ಮ ಈ ರೀತಿಯ ರೈತರ ಸೇವಾ ಸಹಕಾರಿ ಸಂಘಗಳಿದೆ. ಒಂದು ವಿಶೇಷ ಏನಂದ್ರೆ ಕಳೆದ ವರ್ಷದವರೆಗೆ ನಾವು ಕೇಂದ್ರ ಸಹಕಾರಿ ಬ್ಯಾಂಕಿಂದ, ಡಿಸಿಸಿ ಬ್ಯಾಂಕಿನಿಂದ ನಾವು ಸಾಲವನ್ನು ತರಿಸಿದ್ದೇವೆ. ಈ ವರ್ಷದಿಂದ ನಾವು ಕಳೆದ ಮಾರ್ಚಿನ ನಂತರದಿಂದ ನಾವು ನಮ್ಮ ಸಂಸ್ಥೆಯಿಂದಲೇ, ನಮ್ಮ ಓನ್ ಫಂಡಿಂದಲೇ ಸದಸ್ಯರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಇನ್ನೊಂದು ಬ್ಯಾಂಕಿಂದ ಸಾಲ ತಂದೇ ಕೊಡುವುದು ಅಂತ ಹೇಳುವಂತದ್ದಲ್ಲ. ಈ ಸಂಸ್ಥೆ ಮೂಲ ಉದ್ದೇಶ ರೈತರಿಗೋಸ್ಕರವೇ ಆಗಿತ್ತು, ರೈತರ ಏಳಿಗೆಗಾಗಿ ಪ್ರಾರಂಭಗೊಂಡ ಸಂಸ್ಥೆ.
ಹಾಗಾದ್ರೆ ಈಗ ಈ ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಮಟ್ಟಿಗೆ ಹೊಡೆತ ಬಿದ್ದಿತ್ತು ಅಂತ ಆ ಸಂದರ್ಭದಲ್ಲಿ ಈಗ ಎಲ್ಲ ಗ್ರಾಹಕರು ಪಡೆದಂತ ಸಾಲ ಆಗಿರ್ಬೋದು ಅದನ್ನ ಯಾವ ರೀತಿಯಾಗಿ ಕೊರೋನಾ ಮರುಪಾವತಿಸಿ ಸಂದರ್ಭದಲ್ಲಿ ಕೂಡ ಹಾ ಕೆಲವರು ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಸಂಸ್ಥೆಗೆ ಬಂದ್ ಮಾಡಿ ಇರಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಕೂಡ ನಾವು ಬಂದ್ ಮಾಡಿ ಇರಲಿಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಜನರಿಗೆ ಕಷ್ಟ ಆಗದ ರೀತಿಯಲ್ಲಿ ನಾವು ವ್ಯವಹರಿಸಬೇಕು ಅಂತ ಹೇಳಿ ದಿನ ನಾವು ಕಚೇರಿಯನ್ನು ಓಪನ್ ಇಟ್ಟು ಯಾರ್ಯಾರಿಗೆ ಕೌಶಲ್ಯವಾಗ ಏನು ಸಾಲ ಅಥವಾ ಏನು ಹಣಕಾಸಿನ ವ್ಯವಹಾರಗಳು ಆಗ್ಬೇಕಾ ಅದನ್ನು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರು ತೊಂದರೆಯಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ. ಅದು ಹೇಗೆ ಮರುಪಾವತಿಸಿ ಮಾಡ್ಕೊಂಡ್ರಿ ಅಂತ? ಒಂದು ಸ್ವಲ್ಪ ಮರುಪಾವತಿ ಸ್ವಲ್ಪ ಕಷ್ಟ ಆಗಿದೆ ಕೊರೋನಾ ಸಂದರ್ಭದಲ್ಲಿ, ಆದ್ರೂ ಇದಾಗ್ತದೆ, ತೊಂದರೆ ಆಗ್ಲಿಲ್ಲ. ಬಂಗಾರ ತಂದು ಸಾಲ ಬೇಕು ಅಂತ ಹೇಳಿದವರಿಗೆ ಅಂತವರಿಗೆ ನಾವು ಬಂಗಾರ ಸಾಲವನ್ನು ಕೊಟ್ಟಿದ್ದೇವೆ. ನಮ್ಮ ಬೇರೆ ರೀತಿಯ ಸಾಲಗಳನ್ನು ಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆ ಆ ರೀತಿಯ ಸಾಲವನ್ನು ಕೊಟ್ಟಿದ್ದೇವೆ. ಈಗ ಸಂಸ್ಥೆ ಆರಂಭಗೊಂಡಾಗ ಇದ್ದಂತ ಸದಸ್ಯರಿಗೂ ಈಗಿರುವ ಸದಸ್ಯರಿಗೆ ಎಷ್ಟು ಭಿನ್ನತೆ, ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ಟೋಟಲ್ ಆಗಿ ಹೇಳೋದಾದ್ರೆ? ಈಗ ನಮ್ಮ ಸಂಘದ ಸದಸ್ಯರು ಟೋಟಲ್ ಸದಸ್ಯರು 3,554 ಸದಸ್ಯರಿದ್ದಾರೆ. ಆ ಸಂದರ್ಭದಲ್ಲಿ 3,300 ಚಿಲ್ಲರೆ ಇದ್ದು, ಆದ್ರೂ ನಮ್ಮ ಸಂಸ್ಥೆಗೆ ಸದಸ್ಯರ ಬಗ್ಗೆ ಯಾವುದೇ ಇದಾಗಿಲ್ಲ, ತೊಂದರೆ ಆಗಿಲ್ಲ. ಸದಸ್ಯತನ ಈಗಲೂ ನಡೀತಾ ಉಂಟು. ಓಕೆ, ಈಗ ಸಾಲ ಸೌಲಭ್ಯಕ್ಕೆ ಎಷ್ಟು % ಬಡ್ಡಿಯನ್ನ ವಿಧಿಸಲಾಗುತ್ತೆ ಅಂತ? ಈಗ ಕೃಷಿ ಬೆಳೆ ಸಾಲಕ್ಕೆ ಸರ್ಕಾರದ ಇದರ ನಾರ್ಮ್ಸ್ ಪ್ರಕಾರ 0% ಕೊಡ್ತಾ ಇರ್ಬೇಕು. ಬೆಳೆ ಸಾಲವನ್ನು ಅವರು 3 ಲಕ್ಷಕ್ಕಿಂತ ಜಾಸ್ತಿ ಅಪೇಕ್ಷೆ ಪಟ್ಟರೆ 12.5% ವಿಧಿಸಿ ಸಾಲ ಕೊಡ್ತೇವೆ. ಆದ್ರೆ ಈ ಸಂದರ್ಭದಲ್ಲಿ ಯಾರು 3 ಲಕ್ಷಕ್ಕಿಂತ ಅಪೇಕ್ಷೆ ಪಟ್ಟವರು ಜಾಸ್ತಿ ಪಟ್ಟವರು ಯಾರಿಲ್ಲ. ಮತ್ತೆ 3% ಸಾಲವನ್ನು 10 ಲಕ್ಷಕ್ಕೆ ಕೊಡ್ತಿದ್ದೇವೆ. ಆಭರಣ ಇಟ್ಟು ಸಾಲ ಪಡೆದುಕೊಳ್ಳುವವರೆಗೆ 12% ಬಡ್ಡಿ ವಿಧಿಸ್ತಾರೆ. ಸಾಧಾರಣ ವಾಹನ ಖರೀದಿಗೂ ಅಷ್ಟೇ ಪರ್ಸೆಂಟೇಜ್ ಕೊಡ್ತಾ ಇದ್ದೇವೆ. ವಿಶೇಷ ಠೇವಣಿ ಅದನ್ನ ಹೇಳುದಾದ್ರೆ ನಿಮ್ಮಲ್ಲಿರುವ ಠೇವಣಿ ಫಿಕ್ಸೆಡ್ ಡೆಪಾಸಿಟ್ಗೆ ಈಗಿನ ಮಟ್ಟದಲ್ಲಿ ನಾವು ವರ್ಷಕ್ಕೆ 8% ವಿಧಿಸ್ತಾ ಇದ್ದೇವೆ. ಹಿರಿಯ ನಾಗರಿಕರಿಗೆ 10% ಜಾಸ್ತಿ ಕೊಡ್ತಾ ಇದ್ದೇವೆ. 2 ವರ್ಷಕ್ಕೆ 8.5, 3 ವರ್ಷಕ್ಕೆ 8.5 ವಿಧಿಸ್ತಾ ಉಂಟು. ಠೇವಣಿಗೆ ಬಗ್ಗೆ ನಮಗೆ ಒಂದು ಸಮಸ್ಯೆ ಇಷ್ಟವರೆಗೆ ಉಂಟಾಗಿಲ್ಲ. ಈಗ ಹಣಕಾಸಿನ ವ್ಯವಹಾರ ಬಿಟ್ಟು ಸಮಾಜದ ಒಂದು ಅಭಿವೃದ್ಧಿ ಹಾಗೆ ಸಮಾಜ ಸೇವೆಯಲ್ಲಿ ಈ ಸಂಸ್ಥೆ ತೊಡಗಿಸಿಕೊಂಡಿದ್ಯಾ ಅಂತ ಅದನ್ನ ಹೇಳೋದಾದ್ರೆ? ಈಗ ಒಂದು ಸಮಾಜ ಸೇವೆ ಅಂತ ಹೇಳಿದ್ರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಹಣಕಾಸಿನ ಸಹಾಯ ಮಾಡುವುದು ಕೂಡ, ಸಾಲ ರೂಪದಲ್ಲಿ ಸಹಾಯ ಮಾಡುವುದು ಕೂಡ ಸೇವೆ. ಆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಆಮೇಲೆ ಈ ಎಲ್ಲ ಸೇವೆಗಳುಂಟಲ್ಲ, ಯಾವುದು ನಾನು ಈಗಾಗಲೇ ಹೇಳಿರುವಂತ ಈ ಎಲ್ಲ ಸೇವೆಗಳು, ಅದು ರೈತರ ಬೆಳೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿಯೇ ಕ್ಯಾಂಪ್ಕೋ ಸಂಸ್ಥೆಯ ಬ್ರಾಂಚ್ ಅನ್ನು ತೆಗೆದುಕೊಂಡು ಕ್ಯಾಂಪ್ಕೋ ಸಂಸ್ಥೆಯ ವತಿಯಿಂದ ಇಲ್ಲಿ ಅಡಿಕೆ ದಿನ ರಜಾ ದಿನ ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ಅಡಿಕೆ ಖರೀದಿ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈಗ ಸಂಸ್ಥೆ ಯಾರು ಕೂಡ ನಾವು ಈ ಅಡಿಕೆ ಕೊಂಡೋಗಿ ಯಾರು ಕೊಡೋದಪ್ಪ ಅಲ್ಲಿ ಖಾಸಗಿಯವರು ಕಡಿಮೆಗೆ ಕೇಳ್ತಾರೆ, ಆ ಪ್ರಶ್ನೆ ಬರುವುದಿಲ್ಲ. ಕ್ಯಾಂಪ್ ನಿಗದಿಪಡಿಸಿದ ದರ ಇದೆ, ಆ ದರಕ್ಕೆ ಅಡಿಕೆಗಳನ್ನು ಖರೀದಿ ಮಾಡ್ತಾರೆ. ತುಂಬಾ ಜನ ರೈತರು ತಂದು ಬರ್ತಾರೆ. ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಇನ್ನು ಭತ್ತ ಬೆಳೆಯುವಂತ ಭತ್ತ ಕೃಷಿ ಇವತ್ತು ಬಹಳ ಕಡಿಮೆ ಆಗಿದೆ. ಭತ್ತ ಬೆಳೆಸುವವರ ಸಂಖ್ಯೆ ಕಡಿಮೆ ಆಗಿದೆ. ಯಾರು ಭತ್ತವನ್ನು ಬೆಳೆಸ್ತಾರ ಅಂತವರನ್ನು ಗುರುತಿಸಿ ಅವರಿಗೆ ನಾವು ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಭತ್ತ ಬೆಳೆಸುವಂತ ಉತ್ತಮ ಇಳುವರಿ ತೆಗೆದಂತ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೀವಿ. ಶ್ಲಾಘನೀಯವೇ. ಇನ್ನು ಸಂಸ್ಥೆಯಲ್ಲಿ ಎಷ್ಟು ಜನ ಆಡಳಿತ ನಿರ್ದೇಶಕರಿದ್ದಾರೆ ಮತ್ತು ಅವ್ರನ್ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ? ಒಟ್ಟು 13 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ 13 ಜನ ನಿರ್ದೇಶಕರಿದ್ದಾರೆ. ಅದು ಸರ್ಕಾರದ ನಿಯಮ ಪ್ರಕಾರ 2 ಜನ ಮಹಿಳೆಯರು ಇರಬೇಕು, ಇನ್ನು ಒಂದು ಪರಿಶಿಷ್ಟ ಜಾತಿಯವರು ಇರಬೇಕು, ಪರಿಶಿಷ್ಟ ಪಂಗಡದವರು ಇರಬೇಕು, ಆಮೇಲೆ ಹಿಂದುಳಿದ ವರ್ಗದವರು 2 ಜನ ಇರಬೇಕು. ಈ ರೀತಿಯ ಸರ್ಕಾರದ ನಿಯಮ ಪ್ರಕಾರವೇ ಆ ಪ್ರಕಾರವೇ ಚುನಾವಣೆ ಆಗಿದೆ. ಈಗ ಅದೇ ರೀತಿ ಸಿಬ್ಬಂದಿಗಳು ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಈಗ ಟೋಟಲ್ ಶಾಖೆಗಳನ್ನ ಒಳಗೊಂಡು ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಅವರಿಗೆ ಸಂಸ್ಥೆಯಿಂದ ಯಾವ ಒಂದು ಭದ್ರತೆಯನ್ನು ನೀಡಲಾಗುತ್ತೆ ಅಂತ? ಈಗ ಸಹಕಾರಿ ಇದರ ಪ್ರಾಧಿಕಾರದ ಮುಖಾಂತರ ನೇಮಕ ಮಾಡಿದಂತ 10 ಜನ ಕಾಯಂ ಸಿಬ್ಬಂದಿಗಳಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದಲೂ ಭದ್ರತೆಯನ್ನು ಒದಗಿಸ್ತಾರೆ. ಆ ಭದ್ರತೆ ಯಾವುದು ಅಂತ ಅದನ್ನ ಹೇಳೋದಾದ್ರೆ ವಿಮೆ ಮಾಡ್ತಾ ಇದ್ದೇವೆ. ಅವರ ಪರವಾಗಿ ನಾವು ಸೇವನಿಗೆ ಅಂಶದಲ್ಲಿ ನೇಮ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರದ್ದು ವಿಮೆ ಮಾಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗಗಳಲ್ಲಿ ಈ ಸಂಸ್ಥೆ ಶಾಖೆಗಳನ್ನ ಒಳಗೊಂಡಿದೆ ಅಂತ? ಅಲ್ಲ, ನಮ್ಮದು ಈಗ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘದಲ್ಲಿ
ಇದಕ್ಕೆ ಹೆಡ್ ಆಫೀಸ್ ಆದ್ರೆ ಮುಖ್ಯ ಕಚೇರಿ ಆದ್ರೆ ಇನ್ನು ವೀರಕಂಬದಲ್ಲಿ ನಮ್ದು ಶಾಖೆ ಇದೆ, ಸ್ವಂತ ಕಟ್ಟಡ ಇದೆ, ಶಾಖೆ ಇದೆ. ಅಲ್ಲಿ ಎಲ್ಲಾ ರೀತಿಯ ಲೋನನ್ನ ಸಾಲ ಸೌಲಭ್ಯವನ್ನು ಕೊಡ್ತೇವೆ. ಚಿನ್ನಾಭರಣ ಸಾಲ ಕೊಡ್ತೇವೆ, ಎಲ್ಲ ರೀತಿಯ ಸಾಲವನ್ನು ಕೊಡ್ತೇವೆ. ಇನ್ನು ಗೋಳಂತೂರು ಗ್ರಾಮದಲ್ಲಿ ಶಾಖೆ ಇದೆ, ಅದು ಸ್ವಂತ ಕಟ್ಟಡ ಇಲ್ಲ, ಬಾಡಿಗೆ ಕಟ್ಟಡದಲ್ಲಿದೆ. ಅಲ್ಲಿ ಸಾಲ ಅರ್ಜಿ ತಗೊಳ್ತೇವೆ, ಸಾಲ ಕೊಡ್ತೇವೆ. ಉಳಿದ ಸಾಲ ಚಿನ್ನಾಭರಣ ಸಾಲ ಅಲ್ಲಿ ಗೋಳಂತೂರಲ್ಲಿ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅಮಟೂರಲ್ಲಿ ನಾವು ರೇಷನ್ ಮಾತ್ರ ವಿತರಣೆ ಮಾಡ್ತಾ ಇದ್ದೇವೆ. ಸಾಲ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಲಿಲ್ಲ, ಮುಂದಕ್ಕೆ ಅದನ್ನು ಮಾಡುವಂತ ಯೋಚನೆಯಲ್ಲಿ ಇದ್ದೇವೆ. ಈಗ ಮುಂದಿನ ಹೊಸ ಹೆಜ್ಜೆ, ಮುಂದಿನ ಹೊಸ ಯೋಜನೆ ಯಾವುದು ಅಂತ ಅದನ್ನು ಹೇಳೋದು. ಮುಂದಿನ ಹೊಸ ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕಲ್ಲಡ್ಕ ಪೇಟೆ ಸ್ವಲ್ಪ ರಸ್ತೆಗೆ ಅಗಲೀಕರಣ ಆಗ್ತದೆ. ಇಲ್ಲಿ ಅಗಲೀಕರಣ ಆಗೋದು ತುಂಬಾ ಜಾಗ ಹೋಗ್ತದೆ, ಅದಕ್ಕೊಂದು ಸ್ವಲ್ಪ ಜಾಗ ಹೆಚ್ಚು ಹೋಗದಾಗಿ ಫ್ಲೈಓವರ್ ಮಾಡಬೇಕು ಅಂತ ಹೇಳೋ ಯೋಚನೆಯಲ್ಲಿ ಅದನ್ನು ಮಾಡಿ ಫ್ಲೈಓವರ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಈಗ ಫ್ಲೈಓವರ್ ಆಗುವಾಗ ನಮಗೂ ಕೂಡ ಜಾಗ ಸ್ವಲ್ಪ ಹೋಗ್ತದೆ ರಸ್ತೆ ಅಗಲೀಕರಣ ಆಗುವಾಗ. ಹಾಗೆ ಈ ಕಟ್ಟಡ ತೆಗೆದು ಒಳ್ಳೆ ರೀತಿಯ ಸುಸಜ್ಜಿತವಾದಂತ ಒಂದು ಕಟ್ಟಡ ಮುಂದೆ ಮಾಡಬೇಕು ಅಂತ ಈಗಾಗಲೇ ಎಲ್ಲವೂ ಕೂಡ ಗಣಕೀಕರಣ. ಮುಂದೆ ಗಣಕೀಕರಣದ ಒಟ್ಟಿಗೆ ಇದು ನಮ್ಮ ಯಾವುದು ನಿಯಂತ್ರಿತ AC ಇರುವಂತ ವ್ಯವಸ್ಥೆಯ ಕಟ್ಟಡಗಳನ್ನೇ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯ ಇದೆ. ಇನ್ನು ಗೋಳಂತೂರಲ್ಲಿ ಹೊಸ ಕಟ್ಟಡ ಮಾಡಬೇಕು ಅಂತ ಇದ್ದೇವೆ. ಮುಂದೆ ಅಮಟೂರಲ್ಲಿ ಕೂಡ ಹೊಸ ಕಟ್ಟಡ ಮಾಡಿ ಅಲ್ಲಿ ಶಾಖೆ ಮಾಡಬೇಕು ಅಂತ ಹೇಳುವಂತ ಅಭಿಪ್ರಾಯ ಕೂಡ ಇದೆ. ಈಗ ಕೊನೆಯದಾಗಿ ನಮ್ಮ ವಾಹಿನಿಯ ಮುಖಾಂತರ ನಿಮ್ಮ ಗ್ರಾಹಕರಿಗೆ, ಕೃಷಿಕರಿಗೆ, ರೈತರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ನಿಮ್ಮ ವಾಹಿನಿ ಪ್ರಕಾರ ನಮ್ಮ ರೈತರಿಗೆ ಈವರೆಗಿನ ಏನೇನು ಸೇವೆ ನಾವು ಕೊಡ್ತಾ ಇದ್ದೇವೋ ಅದರಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದನ್ನು ಸರಿಪಡಿಸಿಕೊಂಡು ಇದರಿಂದ ಹೆಚ್ಚಿನ ರೀತಿಯ ಸೇವೆ ಕೊಡಬೇಕು ಅಂತ ಹೇಳುವಂತ ಅಭಿಪ್ರಾಯ ನಮ್ಮಲ್ಲಿದೆ. ಒಟ್ಟು ನಮ್ಮ 5 ಗ್ರಾಮದಲ್ಲಿ ಇರುವಂತ ಎಲ್ಲಾ ಭೂಮಿ ಇರುವಂತ ನಾಗರಿಕರು ನಮ್ಮ ಸಂಘದಲ್ಲಿ ಸದಸ್ಯರಾಗಬೇಕು, ಮಾಡ್ಬೇಕು ಅವರನ್ನು ಅಂತ ಹೇಳುವಂತ ಇಚ್ಛೆಯನ್ನು ಇಟ್ಟುಕೊಂಡಿದೆ. ಇನ್ನು ಯಾರಾದ್ರೂ ಹುಡುಕ್ತಾ ಇದ್ದೇವೆ, ಯಾರಾದ್ರೂ ಬಾಕಿ ಇದ್ರೆ ಅವರನ್ನು ಕೂಡ ಸದಸ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ಸಾಲ ಸೌಲಭ್ಯ ಕೊಡಬೇಕು ಅಂತ ಹೇಳುವಂತದ್ದನ್ನು ಮಾಡ್ತಾ ಇದ್ದೇವೆ ಮುಂದಿನ ಯೋಜನೆಯಲ್ಲಿ. ಇನ್ನಷ್ಟು ನಿಮ್ಮ ಈ ಒಂದು ಘನ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯ ಅಭಿವೃದ್ಧಿ ಪಥದಲ್ಲಿ ಸಾಗಲಿ, ಜೊತೆಗೆ ರೈತರ ಏಳಿಗೆನೂ ಆಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯಗಳನ್ನ ಕಳೆದಕ್ಕಾಗಿ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದ. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution. 3 hours charge and 80 to 100 kilometers mileage. 3 years battery warranty and 3 years motor warranty. And 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್, ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ 1 ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ. ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ನಿಮ್ಮ ಮನೆಯ
ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ವಿಲ್ ಎಕ್ಸ್ ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು, ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಂಜಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್. ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 0824428866. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ.
ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500.